ಕೂಡ್ಲಿಗಿ ತಾಲೂಕು ಹತ್ತಿರ ಇರುವ ಬಡೇಲಡಕು ಗ್ರಾಮದ ದೊಡ್ಡ ಗೊಲ್ರಹಟ್ಟಿ ಕಾಳಮ್ಮ ಇವರ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಸುತ್ತಾಡಿ ಬಂದರೂ ಕೆಲಸವಾಗದೆ ಬೇಸತ್ತು ಹೋದ ಮಹಿಳೆ. ಕೂಡ್ಲಿಗಿ ಆಧಾರ್ ಕಾರ್ಡ್ ಮಾಡಿಸುವ ಕಂಪ್ಯೂಟರ್ ಆಪರೇಟರ್ ಸುಮ್ಮನೆ ಸಾರ್ವಜನಿಕರಿಗೆ 3 ತಿಂಗಳಿಂದ 3 ವರ್ಷಗಳ ಕಾಲ ಅಲದಾಡಿಸುತ್ತಾರೆ. ಕೆಲಸವಾಗದೆ ಬೇಸತ್ತು ಮನೆಗೆ ವಾಪಸ್ ಹೋದ ಕಾಳಮ್ಮ ಎಂಬ ಮಹಿಳೆ ತನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಆಗದೆ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ. ಮುರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆ ಇದ್ದು ಆಧಾರ್ ಕಾರ್ಡ್ ಸಿಗದೆ ಇರುವುದರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದರೆ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಬರುತ್ತಾರೆ. ಆದರೆ ಈ ರೀತಿ ತಾಲೂಕಾ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೇ ಇರುವುದರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಕಾರಣ ತಿಳಿಯದೆ ಪದೇ ಪದೇ ಕಚೇರಿಗೆ ಅಲ್ದಾಡಿಸುವುದು ಇವರ ಕೆಲಸವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ತಾಲೂಕಾ ಕಚೇರಿ ಕಂಪ್ಯೂಟರ್ ಆಪರೇಟರ್ ಹೇಳ್ತಾರೆ, ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ನಾವು ಒಬ್ಬರೇ ಇರುವುದು, ಇನ್ನು ಸಿಬ್ಬಂದಿಯ ಅವಶ್ಯಕತೆ ಇದೆ, ತಾಲೂಕಾ ದಂಡಾಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳುತ್ತಾರೆ.